ಅಯ್ಯೋ ಇವನ ಅಜ್ಜಿ, ಎಷ್ಟು ದೊಡ್ಡ ಮನೆ, ಇಂಥ ದೊಡ್ಡ ಮನೆ ಇರೋಳನ್ನ ಬಿಟ್ಬಿಟ್ಯಾ ನೀನು? ಬುದ್ಧಿ ಇದ್ಯಾ? ನಾನೇ ಈ ಮನೆ ಈಗ ತಾನೇ ನೋಡ್ತಿದ್ದೀನಿ. ಅವಳನ್ನ ಮನೆ ಮುಂದೆ ನಿಂತ್ಕೊಂಡು ಒಂದ್ ಸೆಲ್ಫಿ ಕಳ್ಸು ಅಂತ ಹೇಳುತ್ತಾನೆ. ಅವಳು ತಿರುಗಿಸಿ ನಮ್ಮ ಹತ್ರ ಕೇಳಿದ್ರೆ ಏನಿದೆ? ಸಾರಿ, ಸುಮ್ನೆ ಬರಲ್ಲ. ಹೊಡಿಬೇಡ ಆಯ್ತಾ? ಅನು, ಏನ್ ಮರಿಯಾ? ಇಲ್ಲೋಡು, ನಾವು ಗಿಫ್ಟ್ ಎಲ್ಲ ತೆಗೆದ್ಬಿಟ್ವಿ ನೋಡು. ಓ ವಾವ್, ಇಲ್ಲೋಡು. ಮೊದ್ಲು ಅದನ್ನ ಕೆಳಗಡೆ ಇಡು. ಏ ಅನು, ಫಂಕ್ಷನ್ ಟೈಮ್ ಆಯ್ತು, ಬೇಗ ಬಾ. ನಮ್ ಫಂಕ್ಷನ್ ಅಲ್ವಾ ಅಕ್ಕ, ಬಿಡಿ. ನಿನ್ ಮಾವ ನಿನ್ನನ್ ಕರೀತಿದಾರೆ, ಬಾ. ನೀವ್ ಹೋಗಿ, ನಾನ್ ಬರ್ತೀನಿ. ಸರಿ ಸರಿ, ತಗೋ ಇದನ್ನ. ಹಲೋ, ಹಾಯ್. ನಮಸ್ತೆ. ಹಾಯ್. ಪಾಪ್ಯುಲರ್ ರೇಡಿಯೋ ಜೋಕೀಸ್ ಹಾಯ್. ಜೆರಿ ಅಂಡ್ ಮಾಧವ್, Hello. ಮೈ ಫ್ರೆಂಡ್ಸ್. ಇದು ಅಪ್ಪು, ನನ್ನ ಆಫೀಸ್ ಸ್ಟಾಫ್. ಹಾ, Hello. ನಮ್ಮ ಆಫೀಸಲ್ಲಿ ಪ್ಯೂನ್ ಆಗಿದ್ದಾರೆ. ಆದ್ರೆ ಸಂಬಳ ಇವ್ರಿಬ್ರಿಗಿಂತ ಜಾಸ್ತಿ. ಇಲ್ಲಿ ಕೊಡಿ. ಥ್ಯಾಂಕ್ ಯು. ಈಗ್ಲೇ ಓಪನ್ ಮಾಡೋಣವಾ? ಬೇಡ ಬೇಡ, ಈಗ ತೆಗಿಬೇಡಿ. ಗಿಫ್ಟ್ ಕೊಟ್ಟವ್ರ ಮುಂದೆ ತೆಗಿಬಾರ್ದು. ಕ್ಲೋಸ್ ಫ್ರೆಂಡ್ಸ್ ಗಿಫ್ಟ್ ಎಲ್ಲ ಆಗ್ಲೇ ತೆಗೆದ್ರೆ ತಪ್ಪೇನಿಲ್ಲ. ಏನೋ ತಗೊಂಡ್ ಬಂದಿದ್ಯಾ? ಫ್ಯಾನ್ ಆಫ್ ಮಾಡ್ಕೇಳು, ಇಲ್ಲಾಂದ್ರೆ ಗಿಫ್ಟ್ ಹಾರೋಗುತ್ತೆ. ನಾನ್ ಬೇಕಾದ್ರೆ ಹೊರಗಡೆ ಇರ್ತೀನಿ. ಏನು? ಏನಿರಬಹುದು? ಅಯ್ಯೋ, ಮರ್ಯಾದೆ ತೆಗೆದ್ನಲ್ಲೋ. ಇದೇ ಜೆರಿ ಮಾಧವ್ ನನಗ್ ಕೊಟ್ಟಿರೋ ಗಿಫ್ಟ್. ನಿಧಾನಕ್ಕೆ ನಾವು ಹೋದ್ಮೇಲೆ ಗಿಫ್ಟ್ ನ ತೆಗಿಬೋದಿತ್ತು. ಚೆನ್ನಾಗಿದ್ಯಲ್ಲ? ಚೆನ್ನಾಗಿದೆ. ಅಲ್ಲಮ್ಮ, ಫಂಕ್ಷನ್ ಟೈಮ್ ಆಗಿದೆ, ಬಾ ಅಮ್ಮ ಹೋಗೋಣ. ಮಾವ, ನನ್ ಫ್ರೆಂಡ್ಸ್ ನನಗ್ ಕೊಟ್ಟಿರೋ ಗಿಫ್ಟ್ ನೋಡಿ. ಇವಳು ಬೇರೆ ನೋಡಮ್ಮ, ಒಂದ್ ಸೂಜಿ ಕೊಟ್ರು ಅದು ಗಿಫ್ಟೇ. ಅದೇ ಅಲ್ವಾ? ಇವರು ಅಲೋ ಫೆಮಲ್ ಆರ್ಜಿಸ್ ಜೆರಿ ಮಾಧವ್. ಅಪ್ಪು. ಹಾ, ಹಲೋ. ಹಾಯ್. ಇವರು ನನ್ ಮಾವ ಥಾಮಸ್ ಮಾವ, ಯುಎಸ್ ಅಲ್ಲಿ ಇದ್ದಾರೆ. ಅಲ್ಲ ರೀ, ಫ್ರೆಂಡ್ಸ್ಗಳು ಯಾವತ್ತು ಗಿಫ್ಟಿಗೋಸ್ಕರ ತುಂಬಾ ಖರ್ಚು ಮಾಡಲ್ಲ. ಹಲೋ FM ಅಲ್ಲಿ ಒಂದು ಕ್ಯಾಂಪೈನ್ ನಡೆಸ್ತಾ ಇದೀವಿ. ಒಬ್ಳು ಚಿಕ್ಕ ಹುಡುಗಿ, ಅವಳ ಹಾರ್ಟ್ ಸರ್ಜರಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಿದೀವಿ. ಹೌದಾ? ಒಳ್ಳೆ ವಿಷಯ. ಹಾಗಾದ್ರೆ ನಾವು ಒಂದ್ ಕಾಂಟ್ರಿಬ್ಯೂಷನ್ ಕೊಡ್ತೀವಿ. ಇಲ್ಲಿ ನೋಡಮ್ಮ, ನಿನ್ ಕೈಯಾರೆ ಚೆಕ್ ಕೊಟ್ಬಿಡು. ಹಾ, ಸರಿ. ಇಲ್ಲೂ ಚೆಕ್ಕೆನಾ? ಥಾಮಸ್ ಅಣ್ಣ, ಪಪ್ಪು ಬಂದ್ರು. ಓ, ಅಳಿಯಂದ್ರೆ ಬಂದ್ಬಿಟ್ರಾ? ಹೌದು, ಯಾರ ಅಪ್ಪು? ಅಪ್ಪು ಅಲ್ಲ, ಪಪ್ಪು. ನನ್ನನ್ ಮದ್ವೆ ಮಾಡ್ಕೊಳ್ಳೋರು. ಹೆಸರು ಒಳ್ಳೆ ಡೇಂಜರ್ ಆಗಿದೆಯಲ್ಲ. ಅವ್ರಿಗೆ ಇನ್ಷಿಯಲ್ ಇದ್ಯಾ? ಹಾ, ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಹೆಂಗೋ ಹೋದ್ ಕೆಲ್ಸ ಮುಗೀತು. ನನ್ಗೆ ಅದೇ ಸ್ವಲ್ಪ ಟೆನ್ಷನ್ ಆಗಿತ್ತು. ಏನ್ ಗೊತ್ತಾ? ಏನದು? ಇದೇ ನೆಕ್ಲೆಸ್ ಹಾಕೊಂಡು ನಾಳೆ ನನ್ನ ಉಡ್ಬಿ ಚರ್ಚಿಗೆ ಬರ್ಬೇಕು. ನಾನು ಅಂಗಡಿಲಿ ಕಾಲ್ ಮಾಡಿ ಮಾತಾಡ್ದೆ. ನೀವ್ ಎಷ್ಟ್ ಜನ ಬೇಕಾದ್ರೂ ಇಟ್ಕೊಳ್ಳಿ, ನಾಳೆ ಸಾಯಂಕಾಲದೊಳಗೆ ಇದು ರೆಡಿ ಆಗಿರ್ಬೇಕು. ಕಸ್ಟಮ್ ಮೇಡ್. ಸರಿ ಸರಿ, ಒಳಗಡೆ ಬನ್ನಿ ಹೋಗೋಣ. ಹೋಗೋಣ. ಬನ್ನಿ ಬನ್ನಿ. ಪ್ಲೀಸ್ ಕಮ್. ಹಾಯ್ ಅನು, ಇದನ್ ನೋಡಿ. ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಹೆಂಗಿದೆ? ಚೆನ್ನಾಗಿದೆ. ಸರಿ ಹೇಳು, ಇದು ಎಷ್ಟಿರ್ಬೋದು? ಹೀಗೆಲ್ಲ ಕೇಳಿದ್ರೆ ಸುಮ್ನೆ ಗೆಸ್ ಮಾಡು. ಎಲ್ಲ ನನಗ್ ಗೊತ್ತಿಲ್ಲ. ಬೇರೆ ಯಾರಾದ್ರೂ ಹೇಳ್ಬೋದಾ? ನಿಮ್ಗ್ ಗೊತ್ತಾ? ನನ್ಗೆ ತಗೊಂಡೆಲ್ಲ ಅಭ್ಯಾಸ ಇಲ್ಲ. ಸೀಟ್ ಅಂಗಡಿಯಲ್ಲಿ ಅಡ ಇಟ್ಟೆ ಅಭ್ಯಾಸ. ಏನೊಂದ್ 10,000 ಇರ್ಬೋದಾ? 2 ಲಕ್ಷ. ನೋ, 2.5 3 lakh ಇರ್ಬಹುದು. ಹಂಗೆ ಕೊಟ್ರೆ ಇದು 4,38,015 ರೂಪಾಯಿ. ನಾನ್ ಬಾರ್ಗೇನ್ ಮಾಡ್ದೆ, ಆದ್ರೆ ಕೊನೆಗೇನಾಯ್ತು? 25% ಡಿಸ್ಕೌಂಟ್ ಆಯ್ತು. ಅದೇ ನಮ್ ಕದೀರ್ ಸರ್ ಇದಾರಲ್ಲ, ನಮ್ ಕದೀರ್ ಸರ್ MLA, ಅವ್ರು ಹೇಳಿದ್ರಲ್ಲ, ಆಮೇಲೆ ಒಪ್ಕೊಂಡ್ಬಿಟ್ರು. ಇದು ಎಷ್ಟೇ ವರ್ಷ ಆದ್ರೂ ಇದಕ್ ಮಾರ್ಕೆಟ್ ರೇಟ್ ಇಷ್ಟೇ ಇರುತ್ತೆ. ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾವು ರಿಟರ್ನ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡೆ ಇನ್ವೆಸ್ಟ್ ಮಾಡ್ಬೇಕು. ಮಗನ್ ಅಡ ಇಟ್ರೆ ಎಷ್ಟು ಸಿಗ್ಬೋದು? ಏನು ಸಿಗಲ್ಲ. ಏನಂದ್ರೆ? ಇವರೆಲ್ಲ ನನ್ ಫ್ರೆಂಡ್ಸ್ ಜೆರಿ ಮಾಧವ್. ಅಪ್ಪು. ಅಪ್ಪು, ಜೆರಿ, ಮಾಧವ್. ಹಾ, ನಾನ್ ಪಪ್ಪು ಜೋಸೆಫ್ ಅಲ್ಲಿ. ನೈಸ್ ಟು ಮೀಟ್ ಯು ಸರ್. ಆದ್ರೆ ಗಡ್ಡನೇ ಇಲ್ವಲ್ಲ. ತಗೊಂಬಂದಿಲ್ಲ. ಒಳ್ಳೇದಾಯ್ತು. ಏನ್ ಮಾಡ್ತಿದ್ದೀರಾ? ನಾವು FML RJs. ಸಂಬಳ ಎಷ್ಟು ತಗೊಂತಿದ್ದೀರಾ? ತಿಂಗಳಿಗೆ 4 ಪೇಮೆಂಟ್ ತರ ಕೊಡ್ತಾರೆ ಅಲ್ವಾ? ಆಕ್ಚುಲಿ ಹಲೋ FM ಅಲ್ಲಿ ಫಂಡ್ ರೈಸಿಂಗ್ ಗೋಸ್ಕರ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದೀವಿ. ಮಗುಗೆ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ. ಹಾ, ನಾನು ಕೇಳಿದ್ದೀನಿ FM ಅಲ್ಲಿ. ಅದ್ ನೀವೇನಾ? ಮತ್ತೆ ನಮ್ ಸರ್ ಕೂಡ ಸ್ವಲ್ಪ ಫಂಡ್ ಕೊಟ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವಿಬ್ರು ಆ ಮಗುಗೋಸ್ಕರ ಏನಾದ್ರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದ್ ಮಾತ್ರ ಅಲ್ಲದೆ ನಾಳೆ ನಮ್ಮ FM ಅಲ್ಲಿ ನಿಮ್ ಮದ್ವೆನ ಸಖತ್ತಾಗಿ ಸೆಲೆಬ್ರೇಟ್ ಮಾಡೋಣ. ಹೌದು, ಅದಕ್ಕೋಸ್ಕರ ನೀವ್ ಎಷ್ಟು ದೊಡ್ಡ ಅಮೌಂಟ್ ಕೊಟ್ಟರು ತಗೊಂತೀವಿ. ಹೌದು, ನೀವ್ ಹೇಳ್ತಿರೋ ಮಗುಗೆ ಎಷ್ಟು ವಯಸ್ಸು? 4 ವರ್ಷ. ಅಯ್ಯೋ, ನನ್ ಕೈಯಿಂದ ಆಗಲ್ವಲ್ಲ. ಸರಿ, ನಿಮ್ಗೆ ಎಷ್ಟು ಬೇಕಾಗಿದೆ? 15 lakhs. ಅಯ್ಯೋ, ಹಾಗಿದ್ರೆ ಎಲ್ಲ ಹೋಯ್ತಾ? ಅಯ್ಯಯ್ಯೋ, ಗ್ಯಾರಂಟಿ ಇಲ್ಲ. ನಾನ್ ಹೇಳಲಿಲ್ವಾ, ರಿಟರ್ನ್ಸ್ ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ. ಇವಾಗ ನಾನು ಹಾಕಿದೀನಲ್ಲ ಈ ಕೋಟ್, ತುಂಬಾ ದೊಡ್ಡ ಬ್ರ್ಯಾಂಡ್. ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ? ಇದು 12,000 ರೂಪಾಯಿ. ಈ ಬ್ರ್ಯಾಂಡ್ ಅವ್ರಿಗೂ ನಮ್ ಫ್ಯಾಮಿಲಿ ಅವ್ರಿಗೂ ಒಂದು ಬಿಸ್ನೆಸ್ ಡೀಲ್ ಇದೆ. ಈಗ
ಇವ್ರಿಗೆ ಹಾಕಿದಿಲ್ಲ ಈ ರಿಂಗು ಯಾವ ಬ್ರ್ಯಾಂಡ್ ಗೊತ್ತಾ? ಆ, ಹೇಳಿ ಹೇಳಿ. ಅದೇನಂದ್ರೆ ಹೊರಗಡೆ ನಮ್ ಫ್ರೆಂಡ್ಸು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಮೊದ್ಲು ಹೋಗಿ ಬರೋಣ. ಇಲ್ಲ ಹಾ, ಹೋಗ್ ಬನ್ನಿ. ಬನ್ನಿ ಪ್ಲೀಸ್. ಲೇ ಯಾರು ಇವನು? ಅವನ್ ಬರೋದ್ರೊಳಗಡೆ ಹೋಗೋಣ ಕಣೋ, ಬಾ. ಕುಡಿತಾ ಇದ್ದೀರಲ್ಲ ನೀವು ಈ ಸ್ಕಾಚು, ಇದ್ರ ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತಾ? ಇಲ್ಲ ನೋಡಿದ್ಯಾ ಸ್ಕಾಚ್ ಬೆಲೆ ಏನು ಅಂತ ಕೇಳ್ತಾ ಇದ್ದಾನ. ಇವ್ರನ್ನೆಲ್ಲ ಏನು ಮಾಡೋದು? ಇಂಥವ್ರ ಹತ್ರನೇ ಕಣ ಹೋಗಿ ಕೋಟಿ ಕೋಟಿ ಹಣ ಸೇರೋದು. ಇವ್ರಿಗೆಲ್ಲ ಸರಿಯಾಗಿ ಹೊಡೆದು ಕೈಕಾಲು ಕಟ್ಟಿ ಮೂಟೆ ಕಟ್ಬೇಕಣ. ಈ ಪ್ರಪಂಚದಲ್ಲಿ ಯಾವುದೇ ಹೆಣ್ಣಿಗೂ ಇವನ್ ತರ ಕೇವಲವಾಗಿರೋ ಹುಡುಗನ ಮದುವೆ ಮಾಡ್ಕೊಳ್ಳೋ ಗ್ರಾಚಾರ ಬರಬಾರ್ದು. ದುಡ್ಡಿಲ್ದೆ ಕಷ್ಟಪಡೋನ್ಗೆ ಬೇಕಾದ್ರೆ ನನ್ನ ತಂಗಿನ ಕಟ್ತೀನಿ, ಆದ್ರೆ ಇಂತ ನನ್ನ ಮಗನಿಗೆ ಮಾತ್ರ ಕೊಡೋದಿಲ್ಲಪ್ಪ. ಕೊಡಬಾರ್ದು. ಇನ್ನೊಂದ್ ಸ್ವಲ್ಪ ಹೊತ್ತು ನಾವ್ ಅಲ್ಲೇ ನಿಂತಿದ್ರೆ ಹಾಕೊಟ್ರು ಚಡ್ಡಿ ಬೆಲೆ ಕೂಡ ಹೇಳ್ತಿದ್ದ ಅನ್ಸುತ್ತೆ. ಖಂಡಿತ ಹೇಳ್ತಾನೆ ಕಣೋ, ಹೇಳ್ತಾನೆ. ಏನಾದ್ರೂ ಕೇಳಿಸ್ಕೊಂಡ್ರೆ ಬೇಜಾರ್ ಕೇಳಿ ಬಿಡಲೆ, ಹಾಗಂತ ಬಾಯಿ ಮುಚ್ಕೊಂಡು ಹಾಗೆ ಹೋಗ್ಬೇಕಾ ಏನು? ಅವ್ನ್ ಕಿವಿಯಾರ ಕೇಳ್ಬೇಕು. ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು. ಲೈ ಅವ್ನ ಅನಿತಾ ಮಗು ಬಗ್ಗೆ ಏನ್ ಹೇಳ್ತಾರ ನೋಡ್ದ? ಲೋ ಅದ್ರ ಬಗ್ಗೆ ಇಲ್ಲಿ ಮಾತಾಡಬೇಡ ಕಣೋ, ಸುಮ್ನೆ ಇರೋ. ಅವನಲ್ಲಿ ಮನುಷ್ಯತ್ವ ಏನಾದ್ರು ಇದೆಯಾ ಅಂತ ನೋಡೋ. ನೋಡ್ತಾನೆ ಇದೀನಿ. ನೀನು ಹೋಗಿ ನೋಡೋ. ಲೋ ಮಗ ಸುಮ್ನೆ ಇರೋ ಸ್ವಲ್ಪ ಹೊತ್ತು. ಯಾರೋ ನನ್ ಬಗ್ಗೆ ಹೊಗಳ್ತಾ ಇದ್ದಾರೆ ಅನ್ಸುತ್ತೆ. ಸರಿ ತಾನೆ? ನಾನು ಹೇಳಿ ಸರಿ ಅಂತ ಹೇಳ. ಸರಿನೇ. ಜೀವನದಲ್ಲಿ ನಮ್ಮನ್ನ ಪ್ರೀತಿ ಮಾಡಿರೋ ಒಬ್ಬ ಹುಡುಗಿ ನಮಗಿಂತ ಕೇವಲವಾಗಿರೋ ಮದುವೆ ಮಾಡ್ಕೊಂಡು ಅಂತ ತಿಳ್ಕೊ. ಅವಾಗ ತುಂಬಾ ಸಂತೋಷವಾಗಿರುತ್ತಲ್ಲ? ಇರುತ್ತೆ ತಾನೆ? ಹೌದು. ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಈ ತರ ದರಿದ್ರ ನನ್ನ ಮಗನಿಗೆ ಆ ಹುಡುಗಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರ್ಲಿಲ್ಲ ಕಣ. ನಾನು ಬಿಟ್ಕೊಡ್ತಾ ಇರ್ಲಿಲ್ಲ, ಖಂಡಿತ ಬಿಟ್ಕೊಡ್ತಾ ಇರ್ಲಿಲ್ಲ. ನನಗೆ ಈಗ ಒಂದ್ ವಿಷಯ ಗೊತ್ತಾಗ್ತಿದೆ ಕಣ. ಇವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ಅವರು ಏನಾದ್ರೂ ಒಂದು ಐಡಿಯಾ ಮಾಡಿರ್ತಾರೆ ಕಣ. ನಿನಗೆ ಆತರ ಅನಿಸ್ತಾ ಇದೆಯಾ? ಹೌದು, ನನಗೂ ಅನ್ನಿಸ್ತಿದೆ. ಹೇಳ್ದೆ. ನಮ್ ಊಟಿ ಥಾಮಸ್ ಅವ್ರ ಮಗಳನ್ನ ಮದ್ವೆ ಮಾಡ್ಕೊ ಅಂತ ನನಗ್ ಪ್ರಪೋಸ್ ಬಂದಾಗ್ಲೇನೆ ಅನುನ್ ಮದ್ವೆ ಮಾಡ್ಕೊ ಅಂತ ನೀವ್ ಹೇಳಿದ್ರಿ. ಥಾಮಸ್ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಲ್ವಾ ನಿಮ್ಗೆ? ಊಟಿಲಿ 180 ಎಕರೆ ಟೀ ಎಸ್ಟೇಟ್, ಕೊಡೆಕೆನಾಲ್ ಅಲ್ಲಿ ಕಾಫಿ ಎಸ್ಟೇಟ್ ಇದೆ, ಮಡಿಕೇರಿಲಿ ಏಲಕ್ಕಿ ಎಸ್ಟೇಟ್ ಇದೆ. ನಿಜ ಹೇಳ್ಬೇಕಂದ್ರೆ ಆ ಮನುಷ್ಯ ದೊಡ್ಡ ಫ್ರಾಡ್. ನನಗ್ ಅವನ ಮೇಲೆ ನಂಬಿಕೆ ಇಲ್ಲ, ನನಗ್ ನಿಮ್ ಮೇಲೇನೆ ನಂಬಿಕೆ. ನೀನ್ ಚೆನ್ನಾಗಿ ಕೇಳಿಸ್ಕೊ. ನೌ ಐ ಆಮ್ ವೆರಿ ಹ್ಯಾಪಿ. ಅನು ಒಂದ್ ನಿಮಿಷ. ಅನು ನಿನ್ಗೇನಾಗಿದೆ? ನನಗೇನಾಯ್ತು? ಅಲ್ಲ, ಆ ಕೋಟ್ ಹಾಕಿರೋ ಮಂಗನ್ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಓಕೆ ಅಂತ ಹೇಳ್ದ? ಇಲ್ಲ ಅವನ ಆಸ್ತಿ ಮೇಲೆ ಆಸೆ ಪಟ್ಟು ಯಾರಾದ್ರೂ ಕಂಪಲ್ ಮಾಡಿದ್ರ? ಜೆರಿ, ನೀನೇನ್ ಹೇಳ್ತಿದ್ಯಾ? ನಾನ್ ಏನ್ ಹೇಳ್ತಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿಜವಾಗ್ಲೂ ಆ ವ್ಯಕ್ತಿ ನಿನಗೆ ಸೆಟ್ ಆಗಲ್ಲ. ಇಟ್ಸ್ ನಾಟ್ ಯೋರ್ ಬಿಸ್ನೆಸ್ ಜೆರಿ. ಇಟ್ಸ್ ನಾಟ್ ಮೈ ಬಿಸ್ನೆಸ್, ಐ ನೋ ದಟ್. ಆದ್ರೆ ಅನು, ನಾವಿಬ್ರು ಅಟ್ಲೀಸ್ಟ್ ಒಳ್ಳೆ ಫ್ರೆಂಡ್ಸ್ ಆಗಿದ್ವಲ್ಲ. ನನಗೆ ನಿನ್ ಕ್ಯಾರೆಕ್ಟರ್ ಏನು, ನಿನ್ ಆಟಿಟ್ಯೂಡ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ರಿಂದ ಹೇಳ್ತಿದ್ದೀನಿ, ನೀನು ಮೋಸವಾಗಿರೋ ಲೈಫ್ ಅಲ್ಲ, ಡಬ್ಬಾ ಲೈಫಿಗೆ ಸಿಕ್ಕಾಕೋತಿದ್ಯಾ. ಅದ್ ಮಾತ್ರ ಅಲ್ಲ, ನನ್ಗೇನ್ ಅನ್ನಿಸ್ತಿದೆ ಗೊತ್ತಾ? ನಿನ್ ಫ್ಯಾಮಿಲಿಯವರು ಮೋಸ ಹೋಗಿದಾರಂತ. ಇದು ನಿನ್ ಲೈಫ್ ಅನು. ನಿನ್ನ ಅರ್ಥ ಮಾಡ್ಕೊಂಡು ಇಷ್ಟಪಡೋನ್ ಜೊತೆ ಇದ್ರೆ ಚೆನ್ನಾಗಿರುತ್ತೆ. ಹಾಗಾದ್ರೆ ಯಾಕೆ ನನ್ನ ಬಿಟ್ಟು ಹೋದೆ? ಅದು ಒಂದಾಗೋದಕ್ಕೆ ನನ್ನಿಂದ ನಿನ್ನ ಹೀಗ್ ಬಿಡಕ್ಕಾಗಲ್ಲ. ಆ ಮಂಗನಿಂದ ನಿನ್ನ ಹೇಗಾದ್ರೂ ಕಾಪಾಡ್ಲೇಬೇಕು. ಇದೆಲ್ಲ ನಿನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಮಾತಾಡ್ತಿಲ್ಲ, ಆದ್ರೆ ನೀನ್ ನನ್ನ ಜೊತೆ ಬಂದ್ರೆ ನೀನ್ ಸಂತೋಷವಾಗಿರ್ತೀಯ. ಟೇಸ್ಟ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿ ಬೈಸಿದ್ದಾರೆ, ರೋಸ್ಟ್ ಕೂಡ ಮಾಡಿದ್ದಾರೆ. ಹೌದು, ಇನ್ನೂ ಸ್ವಲ್ಪ ಹೋಗಿ ಕೇಳಿದ್ರೆ ಕೊಡ್ತಾರಲ್ವಾ? ಏಯ್, ಅದು ಯಾವಾಗ್ಲೂ ಖಾಲಿ ಆಯ್ತು. ಈಗ ನನ್ ಪ್ಲೇಟಿಗೆ ಕೈ ಹಾಕ್ಬೇಡ. ಸ್ವಲ್ಪ ಸ್ವಲ್ಪ ತಗೊಳ್ತೀನಿ. ಲೋ, ನೀನ್ ತಿನ್ಲಿಲ್ವಾ? ಬಾರೋ ತಿನ್ಬಿಡು. ಬಾರೋ ಬಾಬಾ. ಒಂದ್ Chicken ಮುಖ್ಯವಾದ ವಿಷಯ ಚೆನ್ನಾಗಿದೆ. ಕಣೋ. ಫ್ರೈಡ್ ರೈಸ್ ಚೆನ್ನಾಗಿದೆ ಅಲ್ಲ? ಅವಳು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡ್ಳು. ಯಾರು? ಅನು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡ್ಲು. ಎಲ್ಲಿ ಹೋಗಲ್ಲ, ಈ ಕಾಮಿಡಿ ಮಾಡ್ಬೇಡ. ಅವಳು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡ್ಲು. ಅವಳನ್ನ ಕಟ್ಕೊಳ್ಳೋದ್ನು ಕರ್ಕೊಂಡ. ಏನ್ ಕಾಮಿಡಿ ಮಾಡ್ತಿದ್ಯಾ? ಅವಳು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ನೀವೆಲ್ಲ ಜೋಶ್ ಕೊಟ್ಟಿದ್ದಕ್ಕೆ ನಾನು ಅವಳ ಹತ್ರ ಹೋಗಿ ಮಾತಾಡಿದ್ದು. ಈಗ ಅವಳು ಬರ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ನಾವು ಜಗತ್ತಿನ ತತ್ವಗಳನ್ನ ಹೇಳ್ತಾ ಇದ್ರೆ ನೀನ್ ಅದನ್ನ ಸೀರಿಯಸ್ ಆಗಿ ತಗೊಂಡ? ಜಗತ್ತಿನ ತತ್ವನ? ನಿಮ್ಮಿಬ್ಬರಿಗೆ ಮರ್ಯಾದೆ ಇಷ್ಟನೇ. ಮರ್ಯಾದೆಯಾಗಿ ನನ್ ಜೊತೆ ಬನ್ನಿ, ನಾನು ಕರ್ಕೊಂಡ್ಬರ್ಬೇಕು ಅವಳನ್ನ. ಸ್ವಲ್ಪ ಅಲ್ಲಿ ನೋಡು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಅದು ನಿಜ ಹೇಳ, ನನಗೆ ಅವನ ಮೇಲೆ ನಿಜವಾಗ್ಲೂ ನಂಬಿಕೆನೇ ಇಲ್ಲ. ಎತ್ಕೊಂಡು ಹೋಗೋಣ ನೋಡು. ಬಾ. ಅಜ್ಜಿ ಗಿಫ್ಟ್ ಕೊಡ್ಬೇಕಾದ್ರೆ ನೋಡ್ಕೊಂಡ್ ಕೊಡಿ. ಅಲ್ಲೇ ಓಪನ್ ಮಾಡಿ ಮರ್ಯಾದೆ ತೆಗಿತಿದ್ದಾರೆ. ಬಂದ್ಬಿಟ್ಲು. ನೀನು ಸರಿಯಾಗಿ ತೀರ್ಮಾನ ತಗೊಂಡಿದ್ಯಾ ತಾನೆ? ಹೌದು, ನನ್ ಮನ್ಸಿಗೆ ಸರಿ ಅನ್ಸೋದನ್ನೇ ನಾನ್ ಮಾಡ್ತೀನಿ. ಈಗ ಓವರ್ ಆಗಿ ಮಾತಾಡಿದ್ವು. ಆ ಕಡೆ ಹೋಗೋಣ, ಬನ್ನಿ ಬೇಗ. ಲೈ ಬಾರಲ್ಲಿ. ನಾವು ಇವಳನ್ನ ಎತ್ತಕೊಂಡು ಹೋಗ್ತಿದೀವ ಅಥವಾ ಇವಳೆ ನಮ್ಮನ್ನ ಎತ್ತಕೊಂಡು ಹೋಗ್ತಿದ್ದಾಳ?
ಒಂದ್ ಕೆಲಸ ಮಾಡೋಣ, ನಾವು ಆ ಕಡೆ ಗಾಡಿ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇರೋಣ. ಓಕೆ ನಾವು ಬಂದ್ಬಿಡ್ತೀವಿ. ನೋಡ್ಕೊಂಡು ಬನ್ನಿ ಬನ್ನಿ ಹುಷಾರ್. ಯಾರಾದ್ರೂ ಎಲ್ಲೋ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಫೋಟೋ ತೆಗೊಳಕ್ಕೆ ಅಂತ ಹೇಳಿ. ಸರಿಪ ಎಲ್ರು ನೀವು ನಾಳೆ ಕುಟುಂಬದ ಜೊತೆಗೆ ಚರ್ಚೆ ಬರ್ಬೇಕು. ನಾನು ಕಾಯ್ತಾ ಇರ್ತೀನಿ, ಸರಿನಾ? ಸರಿ. ಏನ್ರಿ ಸ್ವಲ್ಪ ಇಲ್ಲಿ ಬನ್ನಿ. ಏನೇ? ನನ್ಗೆ ಯಾಕೋ ಡೌಟ್ ಆಗ್ತಿದೆ. ಯಾಕೆ? ಅನು ಕಾಣಿಸ್ತಿಲ್ಲ. ಕಾಣ್ತಿಲ್ವಾ? ಅಯ್ಯೋ ಮೆತ್ತಗ್ ಮಾತಾಡಿ. ಏನ್ ಸಮಸ್ಯೆ? ಏನು ಸಮಸ್ಯೆ ಇಲ್ಲ. ನನ್ ಫೋನ್ ಕೊಡಿಲಿ. ಸ್ವಿಚ್ ಆಫ್ ಅಂತ ಬರ್ತಿದೆ. ಇನ್ನೊಂದ್ಸಲ ಕಾಲ್ ಮಾಡಿ ನೋಡಿ. ಅಣ್ಣ ನನ್ ರೂಮ್ ಪೂರ್ತಿ ಹುಡುಕ್ದೆ, ಅನು ಎಲ್ಲೂ ಕಾಣಿಸ್ತಿಲ್ಲ. ನಾವು ಪೊಲೀಸ್ಗೆ ಹೇಳೋಣವಾ? ಅಯ್ಯೋ ಏನ್ರಿ ಇವಾಗ ಏನ್ ಮಾಡೋದು? ಮರ್ಯಾದೆ ತೆಗ್ಬಿಟ್ಲು. ಹೋಗೋ ದಾರಿಲಿ ನನ್ನ ಡ್ರಾಪ್ ಮಾಡಿ ಹೋಗಿ. ಬಿಡ್ತೀನೋ? ಆಫ್ ಮಾಡೋದನ್ನ. ಪ್ರೀತಿಯ ಲೋಕದಿಂದ ನಾನು ನಿಮ್ಮ ಪ್ರೀತಿ. ಈ ರಾತ್ರಿಯ ಸಮಯದಲ್ಲಿ ನನ್ನೊಲವೇ ನಾನ್ ನಿನ್ನ ನೆನೆಸ್ಕೊಳ್ತಾ ಇದ್ದೀನಿ. ಈ ಹೊತ್ನಲ್ಲಿ ಈ ಹಾಡು ನನ್ನನ್ನ ತುಂಬಾ ಕಾಡ್ತಾ ಇದೆ. ಈ ರಾತ್ರಿಲಿ ಈ ಹಾಡ್ನ ಕೇಳ್ತಾ ನಾವು ಸಮಯ ಕಳೆಯೋಣ. ಓ, ಇಲ್ಲಿದ್ದೀರಾ? ಹೌದು, ಇದೆಷ್ಟು? ನೀನು ಆ ನಿನ್ ಫ್ರೆಂಡ್ಗೆ ಫೋನ್ ಮಾಡು. ಅವಳಿಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ ಕೇಳು. ಒಂದ್ ನಿಮಿಷ ಇರಿ. ಮೊದ್ಲು ನಾವಿಬ್ರು ಮಾತಾಡ್ಬೇಕು, ಆಮೇಲೆ ಬೇರೆಯವ್ರ ಜೊತೆ.